ಏನು ತಿಂದೆ ಬೆಳಿಗ್ಗೆನೆ? ಚಾಕ್ಲೇಟ್ ಬೆಳಿಗ್ಗೆನೆ ತಿಂದ? ಅದಕ್ಕೆ ಹೊಟ್ಟೆ ನೋಯ್ತದೆ. ಚಾಕ್ಲೇಟ್ ತಿನ್ನಬಾರ್ದು ಅಂತ ಹೇಳಿಲ್ವಾ? ಆಯಿತು, ಬೆಳಿಗ್ಗೆನೆ ಚಾಕ್ಲೇಟ್ ತಿನ್ನಬಾರ್ದು ಅಂತ ಹೇಳಿಲ್ವಾ? ಯಾಕೆ ತಿಂದೆ? ನಿಂದೆ ತಪ್ಪು. ಹೌದಾ? ವಾಶ್ರೂಮ್ಗೆ ಹೋಗಿದ್ದಾ? ಮತ್ತೆ ಯಾಕೆ ಹೊಟ್ಟೆ ನೋಯ್ತದೆ? ಸುಮ್ಮನೆ ನೋಯ್ತದಾ? ಹಂಗಾರೆ ಸುಮ್ಮನೆ ಕೂತ್ಕೊಂಡು ದೋಸೆ ತಿನ್ನು. ಹೊಟ್ಟೆ ತುಂಬ ದೋಸೆ ತಿನ್ನು, ಎಲ್ಲ ಸರಿ ಹೋಗುತ್ತೆ. ನನಗೆ ಗೊತ್ತು ಸರಿ ಹೋಗುತ್ತೆ, ತಿನ್ನು. ಕೂತ್ಕೋ, ಕೆಳಗೆ ಕೂತ್ಕೋ, ತಗೋ ದೋಸೆ. ಕುಂತ್ಕೋ, ಸರಿಯಾಗುತ್ತೆ. ವಾಶ್ರೂಮ್ಗೆ ಹೋಯ್ತೀಯ? ಮತ್ತೆ ವಾಶ್ರೂಮ್ಗೆ ಹೋಯ್ತೀಯಾ? ಆವಾಗಲೇ ಹೋಗಿದೆಯಾ ಅಲ್ವಾ? ಹಾಂ, ದೋಸೆ ತಿನ್ನು, ಹೋಗಿವಂತೆ. ಬೇಡವಾ? ಮತ್ತೇನು ಮಾಡ್ಬೇಕು ಇವಾಗ? ಸೂಜಿ ಡಾಕ್ಟ್ರ್ ಹತ್ರ ಹೋಗೋಣ? ನಡಿ, ಸೂಜಿ ಡಾಕ್ಟ್ರ್ ಹತ್ರ ಹೋಗಿ ಒಂದು ಇಂಜೆಕ್ಷನ್ ಚುಚ್ಚಿಸ್ಕೊಂಬರ. ನಡಿ, ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ನಡಿ, ಅದೇ ಸೂಜಿ ಡಾಕ್ಟ್ರ್ ಹತ್ರ ಹೋದ್ರೆ ಕಮ್ಮಿ ಆಗುತ್ತೆ. ನಯ್ಯಲ್ಲ, ನಡಿ ಹೋಗೋಣ. ಕೈ ತೆಗಿ ಬಾಯಿಂದ. ಸೂಜಿ ಕೊಡ್ತಾರೆ, ನಡಿ. ಸೂಜಿ ಡಾಕ್ಟ್ರು ಕೊಡ್ತಾರೆ. ನೀನು ಮಡಿಕೊಂಡಿದೆಯಲ್ಲ ಸೂಜಿ ಡಾಕ್ಟ್ರನ್ನ, ಅಲ್ಲಿ ಹೋಗೋಣ. ಆಯಿತಾ? ಒಂದು ತೊಗೊಳ್ಳೋಣ, ಇಂಜೆಕ್ಷನ್ ಎರಡು ತೊಗೊಳ್ಳೋಣ? ಎರಡು ಚುಚ್ಚಿದ್ರೆ ಹೊಟ್ಟೆ ನೋವು ಬರಲ್ಲ, ಅವಾಗ ಸರಿ ಆಗುತ್ತೆ. ಹೌದಲ್ವಾ? ಏಯ್, ನಡಿಯಲ್ಲೋ, ನಡಿಯಪ್ಪ. ಸೂಜಿ ಡಾಕ್ಟ್ರ್ ಹತ್ರ ಹೋಗಿ ಚುಚ್ಚಿಸ್ಕೊಂಬರೋಣ. ನಡಿ. ಹಾಂ, ಹಾಂ, ಹೌದಾ? ನಿಜವಾಗ್ಲೂ ನಿನಗೆ ಗೊತ್ತಾ? ಪ್ರಾಮಿಸಾ? ಹಾಂ, ಪ್ರಾಮಿಸ್ ಸರಿ ಆಗುತ್ತಾ ಸಿರಪ್ ಕುಡಿದ್ರೆ? ಏಯ್, ಸರಿ ಆಗಲ್ಲ. ಸೂಜಿ ತಗೋಬೇಕು. ಹೌದು ತಾನೇ? ಒಂದೇ ಒಂದು ಸೂಜಿ ತಗೊಳ್ಳ. ನಡಿಯಪ್ಪ, ಹೊಟ್ಟೆ ನೋವು ಕಮ್ಮಿ ಆಯ್ತದೆ. ನಡಿಯಪ್ಪ. ಏನು ಸೂಜಿ ಡಾಕ್ಟರು ಅಷ್ಟೊಂದು ಆಯ್ತಾ? ಅದನ್ನೇ ನಾನೇ ಕೊಡ್ಲಾ? ಒಂದೇ ಒಂದು ಕೊಡ್ಲಾ? ಸೂಜಿ ಡಾಕ್ಟ್ರು ಕೊಡ್ಲಾ ಒಂದು? ಹಾಂ, ಕೊಡ್ತೀನಿ ಇರು, ಚುಚ್ತೀನಿ ಇರು. ದೋಸೆ ತಿನ್ಬಿಟ್ಟು ಚುಚ್ತೀನಿ, ಆಯಿತಾ? ಅಯ್ಯೋ, ಹೊಟ್ಟೆ ನೋವು ಕಮ್ಮಿ ಆಯಿತಾ? ಇನ್ನೂ ಕಮ್ಮಿ ಆಗಿಲ್ವಾ? ಎಲ್ಲ ಆಯ್ತದೆ? ಹಾಂ, ಹೊಟ್ಟೆ ಮೇಲೆ ನೋಯ್ತದ, ಹೊಟ್ಟೆ ಒಳಗಡೆ ನೋಯ್ತದ? ಹೊಟ್ಟೆ ಒಳಗಡೆ ನೋಯ್ತದಾ? ಹೌದಾ? ಹಂಗಾರೆ ಸೂಜಿ ಡಾಕ್ಟ್ರ್ ಹತ್ರಕ್ಕೆ ಹೋಗ್ಬೇಕು. ನಿಮ್ಮನೆಲ್ಲ ಸೂಜಿ ಡಾಕ್ಟ್ರ್ ಆಯ್ತಾ? ಅದು ಚೆನ್ನಾಗಿಲ್ಲ, ಹಳೇದದು. ಹೊಸದಾ? ಹಳೇದು ಕಣಪ್ಪ. ಹಾಂ, ಸರಿ, ನಾನು ದೋಸೆ ತಿನ್ಕೊಬಿಡ್ತೀನಿ, ಆಮೇಲೆ ಹೋಗೋಣ, ಆಯಿತಾ? ಅದು ಬೇಡ, ಅದರಲ್ಲಿ ಖಾಲಿ ಐತೆ. ಇದು ಸೂಜಿ ಇಲ್ಲ ಅದರಲ್ಲಿ. ನಿನ್ನ ಕೈಲಿ ಆಗಲ್ಲ, ಬಿಡು. ಬಾ, 10 ಸಲ ನಾನು ದೋಸೆ ತಿನ್ನಬೇಕು. ನೋಡಿಲಿ, ನಾನು ದೋಸೆ ತಿಂತಲ್ವಾ? ನೋಡಿ, ನಿನ್ನ ಪ್ಲೇಟು ಅರ್ಧ ತಿಂದಿದೀಯಾ, ಅಲ್ಲೇ ಐತೆ. ನನ್ನ ದೋಸೆ ಇಲ್ಲ ಐತೆ, ನಾನು ತಿನ್ನಬೇಕು ದೋಸೆ. ನಾಟಕ ಆಡ್ತೀಯ? ಹಾಂ, ನಾಟಕ ಆಡ್ತೀಯಾ? ನನ್ನ ಮಗನೇ ಛತ್ರಿ, ನನ್ನ ಮಗನೇ. ಅದಕ್ಕೆ ನಿನ್ನ ನಾನು ಪಳಾರ್ ಅನ್ನೋದು. ಇಲ್ಲ, ಪಳಾರ್. ಪಳಾರ್ ನನ್ನ ಮಗ ನೀನು. ಆಯ್ತು ಮಗನೇ.